A very good evening, my dear viewers. Welcome to my YouTube channel. This is Arun Kireddy here. In today's class, we would like to discuss about 2016 question paper 2 marks related to financial management subject. So the first question is, what is profit maximization? ಲಾಭ ಗರಿಷ್ಠೀಕರಣ ಅಂದರೆ ಏನು ಅಂತ ಕರಿತೀವಿ ಕನ್ನಡದಾಗ. So profit maximization refers to increase the earning of a business is important and by minimizing the cost, so the profit is increase. So profit maximization means it refers to increase the earning of the firm by reducing the cost is considered as a profit maximization. ಸೊ ವೆಚ್ಚವನ್ನು ಕಡಿಮೆಗೊಳಿಸಿ ಲಾಭವನ್ನು ಹೆಚ್ಚಿಸುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಲಾಭ ಗರಿಷ್ಠೀಕರಣ ಅಂತ ನಾವಲ್ಲಿ ಕರಿತೀವಿ. ಸೊ ಲಾಭ ಗರಿಷ್ಠೀಕರಣ ಅಂತ ಕರಿಬೇಕಾದ್ರೆ ವಿ ಆರ್ ಸಪೋಸ್ ಟು ರೆಡ್ಯೂಸ್ ದ ಕಾಸ್ಟ್ ಆ್ಯಂಡ್ ವಿ ಆರ್ ಸಪೋಸ್ ಟು ಇನ್ಕ್ರೀಸ್ ದ ಪ್ರಾಫಿಟ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ನಾವು ವೆಚ್ಚವನ್ನು ಕಡಿಮೆ ಮಾಡಿ ಲಾಭವನ್ನು ಹೆಚ್ಚಿಸುವ ಪ್ರಕ್ರಿಯೆಗೆ ನಾವು ಲಾಭ ಗರಿಷ್ಠೀಕರಣ ಅಂತ ಕರಿತೀವಿ ಅಂತ ಹೇಳ್ಬೋದು. ಸೊ ಇನ್ ಸೆಕೆಂಡ್ ಕೇಸ್, ಮೆನ್ಷನ್ ಎನಿ ಟೂ ಮಾಡರ್ನ್ ಆಬ್ಜೆಕ್ಟಿವ್ಸ್ ಆಫ್ ಅ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇದೆ ನೋಡಿರಿ ಕ್ವಶನ್. ಮೆನ್ಷನ್ ಎನಿ ಟೂ ಮಾಡರ್ನ್ ಆಬ್ಜೆಕ್ಟಿವ್ಸ್ ಆಫ್ ಅ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಹಣಕಾಸಿನ ನಿರ್ವಹಣೆಯ ಎರಡು ಪ್ರಮುಖ ಉದ್ದೇಶಗಳನ್ನು ಬರೆಯಿರಿ ಅಂತ ಇದೆ ಕ್ವಶನ್. ಸೊ ಇದರ ಪ್ರಕಾರ ಎರಡು ಉದ್ದೇಶಗಳು ಯಾವಪ್ಪ ಅಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದು. ನಂಬರ್ 1 ಈಸ್ ಕಾಲ್ಡ್ ಆಸ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ನಂಬರ್ 2 ಈಸ್ ಕಾಲ್ಡ್ ಆಸ್ ಅ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಸೊ ಮೊದಲನೇದು ಲಾಭ ಗರಿಷ್ಠೀಕರಣ, ಎರಡನೇದು ಸಂಪತ್ತು ಗರಿಷ್ಠೀಕರಣ ಅಂತ ಬರಿಬೋದು ನಾವು. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟದ ಎರಡು ಆಬ್ಜೆಕ್ಟಿವ್ ಏನಪ್ಪ ಅಂದ್ರೆ, ಆರ್ ದ ಟೂ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಒನ್ ಈಸ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಅನದರ್ ಒನ್ ಈಸ್ ಅ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಸಂಪತ್ತು ಗರಿಷ್ಠೀಕರಣ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ಗಿವ್ ದ ಫಾರ್ಮುಲಾ ಫಾರ್ NPV ಅಂತ ಬರಿಬೇಕು ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರ? ಗಿವ್ ದ ಫಾರ್ಮುಲಾ ಫಾರ್ NPV. NPVಯ ಸೂತ್ರ ಬರೆಯಿರಿ ಅನ್ನಂಗೆ ಇದರ ಕಾರಣದ ಅರ್ಥ. NPVಯ ಸೂತ್ರ ಬರೆಯಿರಿ ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಮೈನಸ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ ಫ್ಲೋ ಈಸ್ ಕಾಲ್ಡ್ ಆಸ್ ಅ NPV ಅಂತ ನಾವು ಬರಿಬೋದು. ಸೊ NPV ಅಂದರೆ ಯಾವ ರೀತಿ ಬರಿಬೋದು ರೀ? ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಮೈನಸ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಸೊ ಒಟ್ಟು ಹಣದ ಒಳಹರಿವು ಮೈನಸ್ ಒಟ್ಟು ಹಣದ ಹೊರಹರಿವಿಗೆ ನಾವು ಏನಂತ ಕರಿತೀವಿ? NPV ಅಂತ ನಾವಲ್ಲಿ ಕರಿತೀವಿ. ನಮಗೆ ಒಟ್ಟು ಹಣ ಬಂದಿರೋದು ಮೈನಸ್ ನಮ್ಮಿಂದ ಒಟ್ಟು ಹಣ ಹೋಗಿರೋದು. ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್, ವಾಟ್ ಈಸ್ ಬ್ರಾಡರ್ ಕನ್ಸೆಪ್ಟ್ ಆಫ್ ಕ್ಯಾಪಿಟಲೈಜೇಷನ್? ಬಂಡವಾಳೀಕರಣದ ವಿಸ್ತೃತ ರೂಪ ಏನು ಅನ್ನಂಗೆ. ಸೊ ಬಂಡವಾಳೀಕರಣದ ವಿಸ್ತೃತ ರೂಪ ಏನು ಅಂತ ನೋಡೋದಾದ್ರೆ, ಸೊ ಬ್ರಾಡ್ ಮೀನಿಂಗ್ ಆಫ್ ಕ್ಯಾಪಿಟಲೈಜೇಷನ್ ಮೀನ್ಸ್ ಹಿಯರ್ ಇಟ್ ರೆಫರ್ಸ್ ಟು ಫೈನಾನ್ಷಿಯಲ್ ಪ್ಲ್ಯಾನಿಂಗ್. Now what is a financial planning? It include number 1 total amount of capital to be raised, and second one the type of security like equity, preference share and debenture, and the amount to be raised from different security is called as a capitalization. In simple language, capitalization means total amount involved in a investment of any capital is called as a capitalization. ಸೊ ಬಂಡವಾಳೀಕರಣ ಅಂತ ಕರಿಬೇಕಾದ್ರೆ ವ್ಯವಹಾರದಲ್ಲಿ ತೊಡಗಿಸಿರ್ತಕ್ಕಂಥ ಒಟ್ಟು ಬಂಡವಾಳವನ್ನು ನಾವು ಬಂಡವಾಳೀಕರಣ ಅಂತ ಕರಿತೀವಿ. ಸೊ ಮೊದಲನೇದು ಏನಪ್ಪ ಅಂದ್ರೆ, ವ್ಯವಹಾರದಲ್ಲಿ ತೊಡಗಿಸಿರುವ ಒಟ್ಟು ಬಂಡವಾಳವನ್ನು ನಾವು ಬಂಡವಾಳೀಕರಣ ಅಂತ ಕರಿತೀವಿ. ಅಥವಾ ವಿವಿಧ ಸಾಲಪತ್ರಗಳನ್ನು ಹೊರಡಿಸುವುದು ಕೂಡ ಬಂಡವಾಳೀಕರಣ. ಅಂದರೆ ಸಾಮಾನ್ಯ ಷೇರನ್ನು ಹೊರಡಿಸುವುದು, ಪ್ರಾಶಸ್ತ್ಯದ ಷೇರನ್ನು ಹೊರಡಿಸುವುದು, ಸಾಲಪತ್ರವನ್ನು ಹೊರಡಿಸೋದು. ಸೊ ಈ ಎಲ್ಲ ಪ್ರಕ್ರಿಯೆಗಳಿಗೆ ನಾವೇನಂತ ಕರಿತೀವಿ? ಬಂಡವಾಳೀಕರಣ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ನಂಬರ್ 3, ಅಮೌಂಟ್ ಟು ಬಿ ರೈಸ್ ಫ್ರಮ್ ಡಿಫ್ರೆಂಟ್ ಸೆಕ್ಯೂರಿಟಿ. ಬೇರೆ ಬೇರೆ ಸಲಕರಣೆಗಳಿಂದ ಬೇರೆ ಬೇರೆ ಸಲಕರಣೆಗಳಿಂದ ನಾವು ಬಂಡವಾಳವನ್ನು ಪಡೆದಾಗ ಅದಕ್ಕೆ ಏನಂತ ಕರೀತೀವಿ? ಬಂಡವಾಳೀಕರಣ ಅಂತ ನಾವಲ್ಲಿ ಕರಿತೀವಿ. ನಂಬರ್ 5th ಕ್ವಶನ್, ವಾಟ್ ಈಸ್ ವಾಟರ್ಡ್ ಸ್ಟಾಕ್? ನೀರಿನಲ್ಲಿ ಕರಗಿದ ಬಂಡವಾಳ ಅಂದರೆ ಏನು, ಅಥವಾ ನೀರು ಬಂಡವಾಳ ಅಂದರೆ ಏನು ಅಂತ ಕರೀತಾರೆ ಕನ್ನಡದಾಗ. Water stock means here the capital of a company is not represented by asset of a equivalent value is called as a water stock. ಸೊ ನೀರಿನಲ್ಲಿ ಕರಗಿದ ಬಂಡವಾಳ ಅಂದ್ರೆ, ಸೊ ಬಂಡವಾಳವು ಏನಂತ ಕರಿತೀವಿ ನಾವು? ಇಕ್ವಿಟಿ ಕ್ಯಾಪಿಟಲ್ ಆಫ್ ಅ ಕಂಪ್ನಿ ಇಸ್ ನಾಟ್ ರಿಪ್ರೆಸೆಂಟೆಡ್ ಬೈ ಅಸೆಟ್ ಆಫ್ ಅ ಇಕ್ವಿವೆಲೆಂಟ್ ವ್ಯಾಲ್ಯೂ. ಆಸ್ತಿಯನ್ನು ರಿಪ್ರೆಸೆಂಟ್ ಮಾಡ್ಲಿಕ್ಕಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ವಾಟರ್ ಸ್ಟಾಕ್ ಅಂತ ಕರಿತೀವಿ. ಸೊ ವಾಟರ್ ಸ್ಟಾಕ್ ಮೀನ್ಸ್ ವೆನ್ your asset is not represented, so that is considered as a water stock.
ಸೊ ನಿಮ್ಮ ಆಸ್ತಿ ರೀಪ್ರೆಸೆಂಟ್ ಆಗಲಿಲ್ಲ ಅಂದರೆ ವ್ಯವಹಾರಕ್ಕೆ ಅದಕ್ಕೆ ಏನಂತ ಕರೆಸುವಂಥದ್ದು ವಾಟರ್ ಸ್ಟಾಕ್ ಅಂತ ಕರಿತೀವಿ. ಆರ್ ಇನ್ ಸಿಂಪಲ್ ಲ್ಯಾಂಗ್ವೇಜ್, ವೆನ್ ದ ರಿಯಲೈಸೇಬಲ್ ವ್ಯಾಲ್ಯೂ ಈಸ್ ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ ಈಸ್ ಕಾಲ್ಡ್ ಎಸ್ ದ ವಾಟರ್ ಸ್ಟಾಕ್. ಸೊ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ರಿಯಲೈಸೇಬಲ್ ವ್ಯಾಲ್ಯೂವ ಬುಕ್ ವ್ಯಾಲ್ಯೂಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ರಿಯಲೈಸೇಬಲ್ ವ್ಯಾಲ್ಯೂ ಈಸ್ ಲೆಸ್ ದೆನ್ ದ ಬುಕ್ ವ್ಯಾಲ್ಯೂ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ವಾಟರ್ ಸ್ಟಾಕ್ ಅಂತ ನಾವಲ್ಲಿ ಕರಿಬೋದು. ನೆಕ್ಸ್ಟ್ ನಂಬರ್ ಎಫ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ರೈಟ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಐತೆ ನೋಡಿ, ಕ್ಲಿಯರ್ ಇದೆ. ರೈಟ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಬಂಡವಾಳ ರಚನೆಯನ್ನು ಸೂಚಿಸತಕ್ಕಂತಹ 4 ಅಂಶಗಳನ್ನು ಬರೆಯಿರಿ ಅಂತ. ಸೊ ಬಂಡವಾಳ ರಚನೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ 4 ಅಂಶಗಳನ್ನು ಹೆಸರಿಸಿರಿ ಅಂದಂಗೆ. ಅಂದರೆ ನಿಮ್ಮ ವ್ಯವಹಾರದ ರಚನೆಯಲ್ಲಿ ಅಥವಾ ಬಂಡವಾಳದಲ್ಲಿ ಯಾವ ಫ್ಯಾಕ್ಟರ್ ನೀವು ಕನ್ಸಿಡರ್ ಮಾಡಬೇಕು ಅನ್ನಂಗೆ. ನಂಬರ್ 1 ಟ್ರೇಡಿಂಗ್ ಆನ್ ಇಕ್ವಿಟಿ. ಫಸ್ಟ್ ಫ್ಯಾಕ್ಟರ್ ಈಸ್ ಕಾಲ್ಡ್ ಆಸ್ ಅ ಟ್ರೇಡಿಂಗ್ ಆನ್ ಇಕ್ವಿಟಿ. ಇಕ್ವಿಟಿ ಮೇಲಿನ ವ್ಯಾಪಾರವನ್ನು ನೀವು ಪರಿಗಣಿಸಬೇಕು. ನಂಬರ್ 2 ನೇಚರ್ ಆಫ್ ಅ ಬಿಸ್ನೆಸ್. ವ್ಯವಹಾರದ ಸ್ವರೂಪವನ್ನು ಪರಿಗಣಿಸಬೇಕು. ನಂಬರ್ 3 ಗ್ರೋತ್ ಆಫ್ ಅ ಪ್ಲ್ಯಾನ್. ಸೊ ಯೋಜನೆಯ ಬೆಳವಣಿಗೆಯನ್ನು ಗಮನಿಸಬೇಕು. ನಂಬರ್ 4 ಡಿಸೈರ್ ಟು ರಿಟೇನ್ ಕಂಟ್ರೋಲ್ ಓವರ್ ಬಿಸ್ನೆಸ್. ವ್ಯವಹಾರದ ಮೇಲಿನ ನಿಯಂತ್ರಣವನ್ನು ಪರಿಗಣಿಸಬೇಕು. ನಂಬರ್ 5 ಆಬ್ಜೆಕ್ಟಿವ್ಸ್ ಆಫ್ ಅ ಬಿಸ್ನೆಸ್, ಆಬ್ಜೆಕ್ಟಿವ್ಸ್ ಆಫ್ ಅ ಫೈನಾನ್ಸ್. ಹಣಕಾಸಿನ ಉದ್ದೇಶವನ್ನು ಪರಿಗಣಿಸಬೇಕು. ಸೊ ಯಾವ 5 ಅಂಶಗಳನ್ನು ಗಮನಿಸಬೇಕು ರೀ? ನಂಬರ್ 1 ಟ್ರೇಡಿಂಗ್ ಆನ್ ಇಕ್ವಿಟಿ ಕನ್ಸಿಡರ್ ಮಾಡಬೇಕು. ನಂಬರ್ 2 ನೇಚರ್ ಆಫ್ ಬಿಸ್ನೆಸ್ ಕನ್ಸಿಡರ್ ಮಾಡಬೇಕು. ನಂಬರ್ 3 ಗ್ರೋತ್ ಪ್ಲ್ಯಾನ್ ಕನ್ಸಿಡರ್ ಮಾಡಬೇಕು. ನಂಬರ್ 4 ಡಿಸೈರ್ ಟು ಕಂಟ್ರೋಲ್ ಓವರ್ ಬಿಸ್ನೆಸ್. ನಿಮ್ಮ ವ್ಯವಹಾರದ ಮೇಲಿನ ನಿಯಂತ್ರಣವನ್ನು ಪರಿಗಣಿಸಬೇಕು ಹಾಗೂ ಹಣಕಾಸಿನ ಉದ್ದೇಶವನ್ನು ಪರಿಗಣಿಸಬೇಕು. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಸ್ಪೆಸಿಫಿಕ್ ಕಾಸ್ಟ್ ಆಫ್ ಕ್ಯಾಪಿಟಲ್? ವಿಶಿಷ್ಟ ವೆಚ್ಚದ ಬಂಡವಾಳ ಅಂದರೆ ಏನು ಅಂತ ಇದೆ ನೋಡಿ ಕ್ವಶನ್. ಸ್ಪೆಸಿಫಿಕ್ ಕಾಸ್ಟ್ ಆಫ್ ಕ್ಯಾಪಿಟಲ್ ರೆಫರ್ಸ್ ಟು ಅಪಾರ್ಚುನಿಟಿ ಕಾಸ್ಟ್ ಆಫ್ ಮೇಕಿಂಗ್ ಸ್ಪೆಸಿಫಿಕ್ ಇನ್ವೆಸ್ಟ್ಮೆಂಟ್. ವಿಶಿಷ್ಟ ಹೂಡಿಕೆಯನ್ನು ಮಾಡುವುದಕ್ಕೋಸ್ಕರ ನಮಗೆ ಲಭಿಸಿರತಕ್ಕಂತಹ ವಿಶಿಷ್ಟ ವೆಚ್ಚದ ಬಂಡವಾಳವನ್ನು ನಾವೇನಂತ ಕರಿತೀವಿ? ಸ್ಪೆಸಿಫಿಕ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಟ್ ಈಸ್ ದ ರೇಟ್ ಆಫ್ ರಿಟರ್ನ್ ದ್ಯಾಟ್ ಕುಡ್ ಹ್ಯಾವ್ ಬೀನ್ ಅರ್ನ್ ಬೈ ಪುಟ್ಟಿಂಗ್ ದ ಸೇಮ್ ಮನಿ ಇನ್ ಟು ಯುವರ್ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್. ಸೊ ನೀವು ಏನು ಇನ್ವೆಸ್ಟ್ಮೆಂಟ್ ಒಳಗೆ ಇನ್ವೆಸ್ಟ್ ಮಾಡ್ತಿರಲ್ಲ, ಸೊ ಆ ಮನಿಗಿನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಸ್ಪೆಸಿಫಿಕ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ರೈಟ್ ಎನಿ 4 ಫೀಚರ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಇದೆ ನೋಡಿ ಕ್ವಶನ್. ದುಡಿಯುವ ಬಂಡವಾಳದ 4 ಲಕ್ಷಣಗಳನ್ನು ಬರೆಯಿರಿ ಅನ್ನಂಗೆ. ರೈಟ್ ಎನಿ 4 ಫೀಚರ್ಸ್ ಆಫ್ ಅ ವರ್ಕಿಂಗ್ ಕ್ಯಾಪಿಟಲ್. ಸೊ 4 ಲಕ್ಷಣಗಳು ಯಾವುವು ಅಂದರೆ, ನಂಬರ್ 1 ಸೇಲ್ಸ್ ಆಫ್ ಅಸೆಟ್ ದ್ಯಾಟ್ ಆರ್ ನಾನ್ ಕರೆಂಟ್. ಸೊ ನಾನ್ ಕರೆಂಟ್ ಅಸೆಟ್ನ ನಾವು ಮಾರಾಟ ಮಾಡಿದ್ದೀವಿ ಅಂದರೆ ಅದು ಒಂದು ಫೀಚರ್ ಆಗುತ್ತೆ. ಬಾರೋವಿಂಗ್ ದ್ಯಾಟ್ ಆರ್ ಲಾಂಗ್ ಟರ್ಮ್. ಸೊ ಲಾಂಗ್ ಟರ್ಮ್ ಇತ್ತಂದ್ರೆ ಅದು ಕೂಡ ಕನ್ಸಿಡರ್ ಆಗುತ್ತೆ. ಹಿಯರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬೇಕಂದ್ರೆ ಕರೆಂಟ್ ಅಸೆಟ್ಸ್ ಈಸ್ ಗ್ರೇಟರ್ ದ್ಯಾನ್ ಕರೆಂಟ್ ಅಸೆಟ್ಸ್ ಲೈಕ್ ಕ್ಯಾಶ್, ಡೆಟರ್, ದ್ಯಾಟ್ ಈಸ್ ಆಲ್ಸೋ ವರ್ಕಿಂಗ್ ಕ್ಯಾಪಿಟಲ್. ಆಮೇಲೆ ನೇಚರ್ ಏನಪ್ಪ ಅಂದರೆ ಶಾರ್ಟ್ ಪೀರಿಯಡ್ ಗೆ ನಾವು ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಅದು ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಇದೆ ನೋಡಿ ಕ್ವಶನ್. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ಹಿಯರ್ ದ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ ಓವರ್ ಕರೆಂಟ್ ಲಯಬಿಲಿಟಿ ಈಸ್ ಕಾಲ್ಡ್ ಆಸ್ ಅ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ವಾಟ್ ಇಟ್ ಮೀನ್ಸ್, ನಿವ್ವಳ ದುಡಿಯುವ ಬಂಡವಾಳ ಅಂದರೆ ಏನು ಅಂತ ಇದೆ ಕ್ವಶನ್. ಸೊ ನಿವ್ವಳ ದುಡಿಯುವ ಬಂಡವಾಳ ಅಂದರೆ ಚಾಲ್ತಿಯಲ್ಲಿರ್ತಕ್ಕಂಥ ಆಸ್ತಿಯು ಚಾಲ್ತಿಯಲ್ಲಿರ್ತಕ್ಕಂಥ ಹೊಣೆಗಾರಿಕೆಗಿಂತ ಹೆಚ್ಚಾದರೆ ಸೊ ಅದು ಏನಾಗುತ್ತೆ? ನಿವ್ವಳ ದುಡಿಯುವ ಬಂಡವಾಳ ಆಗುತ್ತೆ. ಇಟ್ ಮೀನ್ಸ್ ಕರೆಂಟ್ ಅಸೆಟ್ ಈಸ್ ಗ್ರೇಟರ್ ದ್ಯಾನ್ ದ ಕರೆಂಟ್ ಲಯಬಿಲಿಟಿ, ದಟ್ ಈಸ್ ಕಾಲ್ಡ್ ಆಸ್ ಅ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಕರೆಂಟ್ ಅಸೆಟ್ಟು ಕರೆಂಟ್ ಲಯಬಿಲಿಟಿಗಿಂತ ಹೆಚ್ಚಾಗಬೇಕು. ಸೊ ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿಗೆ ಹೆಚ್ಚಾದಾಗ ಮಾತ್ರ ಅದಕ್ಕೆ ನಾವೇನಂತ ಕರಿತೀವಿ? ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಫೈಂಡ್ ಔಟ್ ಕ್ಯಾಪಿಟಲೈಸೇಷನ್ ಅಮೌಂಟ್ ಅಂತ ಕೇಳ್ಯಾರ. ಫೈಂಡ್ ಔಟ್ ಕ್ಯಾಪಿಟಲೈಸೇಷನ್ ಅಮೌಂಟ್ ವೆನ್ ದ ರೇಟ್ ಆಫ್ ಅರ್ನಿಂಗ್ ಈಸ್ 25%. ಫೈಂಡ್ ಔಟ್ ದ ಕ್ಯಾಪಿಟಲೈಸೇಷನ್ ಇಫ್ ದ ಅಮೌಂಟ್ ಆಫ್ ಅರ್ನಿಂಗ್ ಈಸ್ 1,25,000 ಆ್ಯಂಡ್ ದ ರೇಟ್ ಆಫ್ ರಿಟರ್ನ್ ಈಸ್ 25%. ನೋಡಿರಿ ಇಲ್ಲಿ ಏನು ಕೇಳ್ಯಾರ ಅವರು? ಅಮೌಂಟ್ ಆಫ್ ಕ್ಯಾಪಿಟಲೈಸೇಷನ್ ಕೇಳ್ಯಾರ. ಏನೇನು ಕೊಟ್ಟಾರ? ಒಂದು ಅರ್ನಿಂಗ್ಸ್ ಕೊಟ್ಟಾರ, ಇನ್ನೊಂದು ರೇಟ್ ಆಫ್ ರಿಟರ್ನ್ ಕೊಟ್ಟಾರ. ಸೊ ಅರ್ನಿಂಗ್ಸ್ ಎಷ್ಟಿದೆ ಅಂದ್ರೆ 1,25,000 ಇದೆ, ರೇಟ್ ಆಫ್ ರಿಟರ್ನ್ 25% ಇದೆ. ಸೊ ಇವು ಎರಡು ಇನ್ಫಾರ್ಮೇಷನ್ ಕೂಡಿಸಿ ನಾವು ಏನನ್ನ ಕಂಡುಹಿಡಿಬೇಕು ರೀ? ಕ್ಯಾಪಿಟಲೈಸೇಷನ್ ಅಮೌಂಟ್ ಕಂಡುಹಿಡಿಬೇಕು. ಸೊ ಕ್ಯಾಪಿಟಲೈಸೇಷನ್ ಅಮೌಂಟನ್ನು ಕಂಡುಹಿಡಿಬೇಕಾದ್ರೆ ಕ್ಯಾಪಿಟಲೈಸೇಷನ್ ಅಮೌಂಟ್ ಈಸ್ ಈಕ್ವಲ್ ಟು
earnings divided by normal rate of return into 100. So earnings ತಗೋಬೇಕು, earning ಅನ್ನು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಜೊತೆ ಡಿವೈಡ್ ಬೈ ಮಾಡಬೇಕು, ಇಂಟು 100 ಮಾಡಿದಾಗ ನಮಗೆ ಕ್ಯಾಪಿಟಲೈಸೇಷನ್ ಅಮೌಂಟ್ ಸಿಗ್ತೈತೆ. ಸೊ ಹಂಗಾದ್ರೆ ಅರ್ನಿಂಗ್ ಎಷ್ಟಿದೆ ರೀ? 1,25,000 ಇದೆ. ನಾರ್ಮಲ್ ರೇಟ್ ಆಫ್ ರಿಟರ್ನ್ 25% ಇದೆ. ಸೊ 2 ಇಂಟು 100 ಮಾಡಿದಾಗ ಎಷ್ಟು ಸಿಗುತ್ತೆ ನಿಮ್ಗೆ? 5 lakh. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಯುವರ್ ಕ್ಯಾಪಿಟಲೈಸೇಷನ್ ಅಮೌಂಟ್. ಸೊ ಕ್ಯಾಪಿಟಲೈಸೇಷನ್ ಅಮೌಂಟ್ ಹೆಂಗೆ ಬರ್ತಿರಿ? ಒಂದು ಅರ್ನಿಂಗ್ ತೊಗೋಬೇಕು, ಅರ್ನಿಂಗ್ 1,25,000 ಇದೆ, ಡಿವೈಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ? 25% ಇದೆ. ಸೊ ಅರ್ನಿಂಗ್ 1,25,000 divided by 25 into 100. So how much is your capitalization amount? 5 lakh rupees. Next question. So here EPS is 20 and the current market price of share is 150. Calculate cost of capital ಅಂತ ಕೇರ್ ನೋಡಿ. ಸೊ ನಮ್ಮದು EPS ಎಷ್ಟಿದೆ ರೀ? ಅರ್ನಿಂಗ್ ಪರ್ ಶೇರ್ 20 rupees ಇದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಎಷ್ಟದ? 150 ಅದ. ಸೊ ಇದ್ರ ಮೂಲಕ ನಾವು ಏನು ಕಂಡುಹಿಡಿಬೇಕಂತ ಹೇಳ್ಯಾರು? ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಕಂಡುಹಿಡಿಬೇಕು ಅಂತ ಹೇಳ್ಯಾರ. ಸೊ ಹಿಯರ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಕ್ಲಿಯರ್ ಫಾರ್ಮುಲಾ KE ಈಸ್ ಈಕ್ವಲ್ ಟು EPS ಡಿವೈಡೆಡ್ ಬೈ MP ಇಂಟು 100 ಮಾಡಬೇಕು. EPS ಡಿವೈಡೆಡ್ ಬೈ MP ಇಂಟು 100. ಸೊ ವಾಟ್ ಈಸ್ ಯುವರ್ EPS? 20 rupees divided by what is your market price? 150 ಇಂಟು 100. ಸೊ ಹಾಗಾಗಿ 13.33 ಈಸ್ ಯುವರ್ ಕಾಸ್ಟ್ ಆಫ್ ಇಕ್ವಿಟಿ, KE ಅಂತ ಕರಿತೀವಿ. ಸೊ KE ಫಾರ್ಮುಲಾ ಏನು ರೀತಿ? ಅರ್ನಿಂಗ್ ಪರ್ ಶೇರ್ ತೊಗೋಬೇಕು, ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಮಾಡಬೇಕು. ಸೊ ಅರ್ನಿಂಗ್ ಪರ್ ಶೇರ್ ಎಷ್ಟು ಅದ ರೀ? 20 ಅದ. ಮಾರ್ಕೆಟ್ ಪ್ರೈಸ್ ಎಷ್ಟು ಅದ ರೀ? 150 ಅದ. ಸೊ ಇಂಟು 100 ಮಾಡಿದಾಗ 13.33 ಬರ್ತೈತಿ. ಆ್ಯಂಡ್ ಲಾಸ್ಟ್ ಕ್ವಶನ್, 2 marks. ವಾಟ್ ಈಸ್ ಪಾಯಿಂಟ್ ಆಫ್ ಇಂಡಿಫರೆನ್ಸ್? ತಾರತಮ್ಯ ರಹಿತ ಬಿಂದು ಅಂದರೆ ಏನು ಅಂತ ಕರಿತೀವಿ ಕನ್ನಡದಾಗ. ತಾರತಮ್ಯ ರಹಿತ ಬಿಂದು ಅಂದರೆ ಏನು? ವಾಟ್ ಈಸ್ ಪಾಯಿಂಟ್ ಆಫ್ ಇಂಡಿಫರೆನ್ಸ್? ಸೊ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಮೀನ್ಸ್ ಇಟ್ ಈಸ್ ಅ ಲೆವೆಲ್ ಆಫ್ EBIT ವೇರ್ ದ EPS ರಿಮೇನ್ಸ್ ಸೇಮ್ ಇರ್ರೆಸ್ಪೆಕ್ಟಿವ್ ಆಫ್ ಡೆಟ್ ಆ್ಯಂಡ್ ಇಕ್ವಿಟಿ. ನೋಡಿ 3 ವರ್ಡ್ ನೆನ್ಪಿಟ್ಕೋಬೇಕು. ಹಿಯರ್ ಇಟ್ ಈಸ್ ಅ ಲೆವೆಲ್ ಆಫ್ EBIT ಅಂದರೆ EBITಯ ಒಂದು ಹಂತ ಇದು. ಇಟ್ ಈಸ್ ಲೆವೆಲ್ ಆಫ್ EBIT ವೇರ್ EPS ಈಸ್ ಕಾನ್ಸ್ಟಂಟ್, ಅರ್ನಿಂಗ್ ಪರ್ ಶೇರ್ ಈಸ್ ಕಾನ್ಸ್ಟಂಟ್, ಬಟ್ ಡೆಟ್ ಆ್ಯಂಡ್ ಇಕ್ವಿಟಿ ಈಸ್ ಚೇಂಜಿಂಗ್. ಡೆಟ್ ಆ್ಯಂಡ್ ಇಕ್ವಿಟಿ ಈಸ್ ಚೇಂಜಿಂಗ್ ಅಂದರೆ ಇದರ ಅರ್ಥ ಡಿಬೆಂಚರ್ ಮತ್ತು ಇಕ್ವಿಟಿನಲ್ಲಿ ಏನೇ ಬದಲಾವಣೆ ಆದರೂ EPSನಲ್ಲಿ ಯಾವುದೇ ಬದಲಾವಣೆ ಆಗಂಗಿಲ್ಲ. ಸೊ ಆ ಹಂತಕ್ಕೆ ನಾವೇನಂತ ಕರಿತೀವಿ? ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಅಂತ ಕರಿತೀವಿ. ಸೊ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಅಂತ ಕರಿಬೇಕಾದ್ರೆ ಡೆಟ್ ಆ್ಯಂಡ್ ಇಕ್ವಿಟಿನಲ್ಲಿ ಏನು ಚೇಂಜ್ ಆದರೂ ಕೂಡ EPS ಚೇಂಜ್ ಆಗಲ್ಲ. ಸೊ ನೆನಪಿಟ್ಕೊರಿ, EPS ನೆವರ್ ಚೇಂಜ್. EPS ಈಸ್ ನಾಟ್ ಚೇಂಜ್, ಕಾನ್ಸ್ಟಂಟ್. ಓಕೆ. ಸೊ EPS ಏನಿರುತ್ತೆ? ಕಾನ್ಸ್ಟಂಟ್ ಇರುತ್ತೆ. ಬಟ್ ಏನು ಚೇಂಜ್ ಆಗ್ಬೋದು ರೀ? ಡೆಟ್ ಮತ್ತು ಇಕ್ವಿಟಿ. ಸೊ ಡೆಟ್ ಮತ್ತು ಇಕ್ವಿಟಿನಲ್ಲಿ ಏನೇ ಬದಲಾವಣೆ ಆದರೂ ಸೊ EPSನಲ್ಲಿ ಯಾವುದೇ ಬದಲಾವಣೆ ಆಗಂಗಿಲ್ಲ. ಸೊ ಅಂಥ EBIT ಹಂತಕ್ಕೆ ನಾವೇನಂತ ಕರಿತೀವಿ? ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಅಂತ ಕರಿತೀವಿ. ಸೊ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಅಂತ ಕರಿಬೇಕಾದ್ರೆ ಡೆಟ್ ಆ್ಯಂಡ್ ಇಕ್ವಿಟಿ ಈಸ್ ಕಾನ್ಸ್ಟಂಟ್, whereas EPS debt and equity is changing, EPS is constant. So this is all about the 2 marks question related to 2016 question paper.